ಬಿಜೆಪಿಯ ಬಹುನಿರೀಕ್ಷಿತ ಪ್ರಣಾಳಿಕೆ ಬಿಡುಗಡೆ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ಸೇರಿ ಸಂಕಲ್ಪ ಪತ್ರವನ್ನ ರಿಲೀಸ್ ಮಾಡಿದ್ರು. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಭಾರಿ ನಿರೀಕ್ಷೆ ಇತ್ತು ಬಿಜೆಪಿಯ ಪ್ರಣಾಳಿಕೆ ಯಾವ ರೀತಿಯಾಗಿರುತ್ತೆ ಅಂತ. ನಿಮ್ಗೆ ಏನ್ ಅನ್ಸ್ತಾ ಇದೆ ಈಗ? ಕಳೆದ ಬಾರಿ ನಾವು ಏನು ಘೋಷಣೆಯನ್ನ ಮಾಡಿದ್ವಿ ಅದನ್ನ ಆಲ್ಮೋಸ್ಟ್ ನಾವು ಅದನ್ನ ಪೂರೈಸಿದ್ದೇವೆ. ಈ ಬಾರಿಗೂ ಸಹ ನಮ್ಮ ಸಂಕಲ್ಪ ಪತ್ರ ಇದು ನಾವು ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿ ಬಿಡುಗಡೆ ಮಾಡಿಲ್ಲ, ಇದನ್ನ ಸಂಕಲ್ಪ ಪತ್ರ ಅಂತ ಹೇಳಿ ಬಿಡುಗಡೆ ಮಾಡಿದ್ದೇವೆ. ಅಂದ್ರೆ ಇದನ್ನ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ, ನಾವು ಜನರ ಮುಂದೆ ಸಂಕಲ್ಪವನ್ನ ತೆಗೆದುಕೊಂಡಿದ್ದೇವೆ ಅಂತನ್ನುವಂತಹ ಅರ್ಥದಲ್ಲಿ ಆದಂತಹ ರೀತಿಯಲ್ಲಿ ನಾವು ಈ ಒಂದು ಪತ್ರವನ್ನ ಬಿಡುಗಡೆ ಮಾಡಿದ್ದೇವೆ. ಇದರಲ್ಲಿ ತುಂಬಾ ಪ್ರಮುಖವಾಗಿ ಕಾಂಗ್ರೆಸ್ಸಿಗೆ ವ್ಯತಿರಿಕ್ತವಾಗಿ ನಾವು ಯೋಚನೆ ಮಾಡಿರೋದೇನಂತ ಅಂದ್ರೆ ಈ ದೇಶದ ಆರ್ಮಿಯನ್ನ ಯಾವ ರೀತಿ ನಾವು ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ವಿಶೇಷವಾದಂತ ಒಂದು ಪ್ಯಾಕೇಜ್ ಅನ್ನೇ ಅದಕ್ಕೆ ಘೋಷಣೆ ಮಾಡಿದ್ದೇವೆ. ಅದು BSF ಇರಬಹುದು ಅಥವಾ CRPF ಇರಬಹುದು, ಆರ್ಮಿ ಇರಬಹುದು, ಎಲ್ಲದರ ಬಗ್ಗೆನೂ ಸಹ ಒಂದು ಹೊಸ ಚಿಂತನೆಯನ್ನ ನಾವು ಮಾಡಿದ್ದೇವೆ ಮೊದಲನೇದಾಗಿ. ಇನ್ನು ಎರಡನೇದಾಗಿ ಈ ದೇಶದ ರೈತರ ಬಗ್ಗೆ ಯೋಚನೆ ಮಾಡ್ತಾ ಮುಂಬರುವ 5 ವರ್ಷಗಳ ಕಾಲ ಪ್ರತಿ ವರ್ಷವೂ 1 ಲಕ್ಷ ರೂಪಾಯಿ ರೀತಿಯಲ್ಲಿ ಅದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ನಾವು 1 ಲಕ್ಷ ರೂಪಾಯಿಗಳ ಒಂದು ಸಾಲವನ್ನ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳ ಮೂಲಕ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಾವು. ಅದರದ್ದು ಆಗಿದೆ. ಆಮೇಲೆ ಪೆನ್ಷನ್ ಇನ್ನು ಇಲ್ಲಿಯ ತನಕ ಏನು ಯೋಚನೆ ಮಾಡಿದ್ದೇವೆ ಪ್ರತಿ ವರ್ಷ 6,000 ರೂಪಾಯಿ ಕೊಡುವಂತದ್ದು ಅದು ಮುಂದುವರಿ. ಏನು ಕಿಸಾನ್ ಸಮ್ಮಾನ ನಿಧಿ ಏನಿದೆ ಅದು ಮುಂದುವರಿಯಿದೆ. ಇದಲ್ದಲೇ 1 ಲಕ್ಷ ರೂಪಾಯಿನಷ್ಟು ನಾವು ಶೂನ್ಯ ಬಡ್ಡಿ ದರದಲ್ಲಿ ನಾವು ಹಣವನ್ನು ಕೊಡ್ತಾ ಇದ್ದೇವೆ. 60 ವರ್ಷ ಮೇಲ್ಪಟ್ಟ ರೈತರಿಗೆ ಪೆನ್ಷನ್ ಅಲ್ಲ, ಇದಲ್ದಲೇ ಒಂದು ಹೊಸ ಯೋಜನೆಯನ್ನ ಮಾಡಿದ್ದಾರೆ. ಅದೇನಂತಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಹೇಳಿ ಶುರು ಮಾಡಿದ್ದಾರೆ. ಅದು 10,000 ಸಂಖ್ಯೆಯಲ್ಲಿ ಈ ರೀತಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳನ್ನ ಮಾಡ್ತಾರೆ. ಇದರಿಂದಾಗಿ ನೇರವಾಗಿ ಹೊಲದಿಂದ ಮಾರ್ಕೆಟ್ಗೆ ಈ ತರಕಾರಿ ಬೆಳೆಯುವಂತವ್ರು, ಹಣ್ಣು ಬೆಳೆಯುವಂತವ್ರು, ಸೊಪ್ಪು ಬೆಳೆಯುವಂತವ್ರು ಏರಿದ್ದಾರೆ, ಅವರು ಈ ಒಂದು ಆರ್ಗನೈಸೇಷನ್ ಮೂಲಕವಾಗಿ ಅದು ನೇರವಾಗಿ ಅದು ರೈತರಿಂದ ನೇರವಾಗಿ ಅದು ಸಿಟಿ ಮತ್ತು ನಮ್ಮೆಲ್ಲ ಪಟ್ಟಣಗಳಿರುವಂತಹ ಯಾರು ಉಪಭೋಕ್ತರು ಯಾರಿದ್ದಾರೆ, ನಾಗರಿಕರು ಯಾರಿದ್ದಾರೆ, ಅವರಿಗೆ ನೇರವಾಗಿ ತಲುಪುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮಿಡ್ಲ್ ಮನ್ಗಳು ಯಾರಿದ್ದಾರೆ, ಮಿಡ್ಲ್ ಮನ್ಗಳನ್ನ ತೆಗೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು ಗೋ ಮಧುಸೂದನ್ ಅವರೇ.